ಇನ್ನು ಜಾತಿ ಜನಗಣತಿ ವರದಿಯಿಂದ ಯಾವುದೇ ರೀತಿಯ ಪರಿಣಾಮ ಬೀರೋದಿಲ್ಲ ಅಂತ ಹೇಳಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿಯಲ್ಲಿ ಮಾತಾಡಿದ್ದಾರೆ. ಇಲ್ಲಿ 1,000 ಮತಗಳಿರುವಂತಹ ಸಮುದಾಯದವರು ಕೂಡ ಎಂಎಲ್ಎ ಆಗಿದ್ದಾರೆ. 50 ರಿಂದ 70 ಸಾವಿರ ಮತಗಳಿರುವಂತಹ ಸಮುದಾಯದವರಿಗೆ ಆತಂಕ ಯಾಕೆ ಅಂತ ಸಮುದಾಯದವರು ಯಾಕೆ ಆತಂಕವನ್ನ ವ್ಯಕ್ತಪಡಿಸಬೇಕು ಅನ್ನುವಂಥದ್ದು ಸತೀಶ್ ಜಾರಕಿಹೊಳಿ ಅವರ ಪ್ರಶ್ನೆ ಆಗಿದೆ. ಈ ರೀತಿಯ ವರದಿಯಿಂದ ಯಾವುದೇ ರೀತಿಯ ಪರಿಣಾಮ ಬೀರೋದಿಲ್ಲ. ಇಲ್ಲಿ ಅಂಕಿ ಅಂಶಗಳನ್ನ ನೀವು ಗಮನಿಸಿ, 1,000 ಮತಗಳಿರುವಂತಹ ಸಮುದಾಯದವರು ಕೂಡ ನಮ್ಮಲ್ಲಿ ಎಂಎಲ್ಎ ಆಗಿದ್ದಾರೆ. ಅಂಥದ್ರಲ್ಲಿ 50, 60, 70 ಸಾವಿರ ಇರುವ ಮತಗಳಿರುವಂತಹ ಸಮುದಾಯದವರು ಯಾಕೆ ಆತಂಕ ಆಗಬೇಕು ಅಂತ ಹೇಳಿದ್ದಾರೆ. ಕಾಸ್ಟ್ ಬೇಸ್ ಪಾಲಿಟಿಕ್ಸ್ ನಡೀತಾ ಇದೆ, ಅದ್ರ ಮೇಲೆ ಏನಾದ್ರೂ ಪರಿಣಾಮ ಬೀರಬಹುದಾ ಅಂತ, ಅಹಿಂದರೆ ಸ್ಟ್ರಾಂಗ್ ಆಗಬಹುದಾ? ನೋಡಿ, ನಮ್ಮ ರಾಜ್ಯದಲ್ಲಿ 1000 ಓಟ್ ಇದ್ದವರು ಎಂಎಲ್ಎ ಆಗಿದ್ದಾರೆ. ಎಷ್ಟು ಮತ್ತೆ ಆತಂಕ ಯಾಕೆ 70,000, 50,000 ಇವರಿಗೆ ಪ್ರಭಾವ ಏನು ಬೀರೋಲ್ಲ. ಅವ್ರ ಮೆಜಾರಿಟಿ ಅದು ಕಾಸ್ಟ್ ಬೇಸ್ ಪಾಲಿಟಿಕ್ಸ್ ನಡೀತಾ ಇದೆ, ಅದ್ರ ಮೇಲೆ ಏನಾದ್ರೂ ಪರಿಣಾಮ ಬೀರಬಹುದಾ ಅಂತ, ಅಹಿಂದರೆ ಸ್ಟ್ರಾಂಗ್ ಆಗಬಹುದಾ? ನೋಡಿ, ನಮ್ಮ ರಾಜ್ಯದಲ್ಲಿ 1000 ಓಟ್ ಇದ್ದವರು ಎಂಎಲ್ಎ ಆಗಿದ್ದಾರೆ. ಎಷ್ಟು ಮತ್ತೆ ಆತಂಕ ಯಾಕೆ 70,000, 50,000 ಇವರಿಗೆ ಅದರಿಂದ ಏನು ರಾಜಕೀಯ ಬೀರೋಲ್ಲ. ಈಗ ನಮ್ಮ ವಿಶ್ವಾಸ ಇದ್ದವ್ರು ಎಷ್ಟು ಓಟ್ ಇದೆ ಅವ್ರದ್ದು? 2,000. ಡಿ ಸುಧಾಕರ್ ಅವ್ರು ಎಷ್ಟು ಓಟ್ ಇದ್ದಾರೆ? ಅವ್ರದ್ದು 2,000 ಇಲ್ಲ. ಸೊ ರಾಜಕೀಯ ಇದಕ್ಕೆ ಹೋಲಿಕೆ ಮಾಡಕ್ಕಾಗುತ್ತೆ, ಪ್ರಭಾವ ಏನು ಬೀರೋಲ್ಲ. ಅವ್ರ ಮೆಜಾರಿಟಿ ಅದು ಕಾಸ್ಟ್ ಬೇಸ್ ಪಾಲಿಟಿಕ್ಸ್ ನಡೀತಾ ಇದೆ, ಅದ್ರ ಮೇಲೆ ಏನಾದ್ರೂ ಪರಿಣಾಮ ಬೀರಬಹುದಾ ಅಂತ, ಅಹಿಂದರೆ ಸ್ಟ್ರಾಂಗ್ ಆಗಬಹುದಾ? ನೋಡಿ, ನಮ್ಮ ರಾಜ್ಯದಲ್ಲಿ ಇನ್ನು ಜಾತಿ ಜನಗಣತಿ ವರದಿಯಿಂದ ಯಾವುದೇ ರೀತಿಯ ಪರಿಣಾಮ ಬೀರೋದಿಲ್ಲ ಅಂತ ಹೇಳಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿಯಲ್ಲಿ ಮಾತಾಡಿದ್ದಾರೆ. ಇಲ್ಲಿ 1,000 ಮತಗಳಿರುವಂತಹ ಸಮುದಾಯದವರು ಕೂಡ ಎಂಎಲ್ಎ ಆಗಿದ್ದಾರೆ. 50 ರಿಂದ 70 ಸಾವಿರ ಮತಗಳಿರುವಂತಹ ಸಮುದಾಯದವರಿಗೆ ಆತಂಕ ಯಾಕೆ ಅಂತ ಸಮುದಾಯದವರು ಯಾಕೆ ಆತಂಕವನ್ನ ವ್ಯಕ್ತಪಡಿಸಬೇಕು ಅನ್ನುವಂಥದ್ದು ಸತೀಶ್ ಜಾರಕಿಹೊಳಿ ಅವರ ಪ್ರಶ್ನೆ ಆಗಿದೆ. ಈ ರೀತಿಯ ವರದಿಯಿಂದ ಯಾವುದೇ ರೀತಿಯ ಪರಿಣಾಮ ಬೀರೋದಿಲ್ಲ. ಇಲ್ಲಿ ಅಂಕಿ ಅಂಶಗಳನ್ನ ನೀವು ಗಮನಿಸಿ, 1,000 ಮತಗಳಿರುವಂತಹ ಸಮುದಾಯದವರು ಕೂಡ ನಮ್ಮಲ್ಲಿ ಎಂಎಲ್ಎ ಆಗಿದ್ದಾರೆ. ಅಂಥದ್ರಲ್ಲಿ 50, 60, 70 ಸಾವಿರ ಇರುವ ಮತಗಳಿರುವಂತಹ ಸಮುದಾಯದವರು ಯಾಕೆ ಆತಂಕ ಆಗಬೇಕು ಅಂತ ಹೇಳಿದ್ದಾರೆ. ಅದು ಕಾಸ್ಟ್ ಬೇಸ್ ಪಾಲಿಟಿಕ್ಸ್ ನಡೀತಾ ಇದೆ, ಅದ್ರ ಮೇಲೆ ಏನಾದ್ರೂ ಪರಿಣಾಮ ಬೀರಬಹುದಾ ಅಂತ, ಅಹಿಂದರೆ ಸ್ಟ್ರಾಂಗ್ ಆಗಬಹುದಾ? ನೋಡಿ, ನಮ್ಮ ರಾಜ್ಯದಲ್ಲಿ 1000 ಓಟ್ ಇದ್ದವರು ಎಂಎಲ್ಎ ಆಗಿದ್ದಾರೆ. ಎಷ್ಟು ಮತ್ತೆ ಆತಂಕ ಯಾಕೆ 70,000, 50,000 ಇವರಿಗೆ ಪ್ರಭಾವ ಏನು ಬೀರೋಲ್ಲ. ಅವ್ರ ಮೆಜಾರಿಟಿ ಅದು ಕಾಸ್ಟ್ ಬೇಸ್ ಪಾಲಿಟಿಕ್ಸ್ ನಡೀತಾ ಇದೆ, ಅದ್ರ ಮೇಲೆ ಏನಾದ್ರೂ ಪರಿಣಾಮ ಬೀರಬಹುದಾ ಅಂತ, ಅಹಿಂದರೆ ಸ್ಟ್ರಾಂಗ್ ಆಗಬಹುದಾ? ನೋಡಿ, ನಮ್ಮ ರಾಜ್ಯದಲ್ಲಿ 1000 ಓಟ್ ಇದ್ದವರು ಎಂಎಲ್ಎ ಆಗಿದ್ದಾರೆ. ಎಷ್ಟು ಮತ್ತೆ ಆತಂಕ ಯಾಕೆ 70,000, 50,000 ಇವರಿಗೆ ಅದರಿಂದ ಏನು ರಾಜಕೀಯ ಬೀರೋಲ್ಲ. ಈಗ ನಮ್ಮ ವಿಶ್ವಾಸ ಇದ್ದವ್ರು ಎಷ್ಟು ಓಟ್ ಇದೆ ಅವ್ರದ್ದು? 2,000. ಡಿ ಸುಧಾಕರ್ ಅವ್ರು ಎಷ್ಟು ಓಟ್ ಇದ್ದಾರೆ? ಅವ್ರದ್ದು 2,000 ಇಲ್ಲ. ಸೊ ರಾಜಕೀಯ ಇದಕ್ಕೆ ಹೋಲಿಕೆ ಮಾಡಕ್ಕಾಗುತ್ತೆ, ಪ್ರಭಾವ ಏನು ಬೀರೋಲ್ಲ. ಅವ್ರ ಮೆಜಾರಿಟಿ ಅದು ಕಾಸ್ಟ್ ಬೇಸ್ ಪಾಲಿಟಿಕ್ಸ್ ನಡೀತಾ ಇದೆ, ಅದ್ರ ಮೇಲೆ ಏನಾದ್ರೂ ಪರಿಣಾಮ ಬೀರಬಹುದಾ ಅಂತ, ಅಹಿಂದರೆ ಸ್ಟ್ರಾಂಗ್ ಆಗಬಹುದಾ? ನೋಡಿ, ನಮ್ಮ ರಾಜ್ಯದಲ್ಲಿ ಇನ್ನು ಜಾತಿ ಜನಗಣತಿ ವರದಿಯಿಂದ ಯಾವುದೇ ರೀತಿಯ ಪರಿಣಾಮ ಬೀರೋದಿಲ್ಲ ಅಂತ ಹೇಳಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿಯಲ್ಲಿ ಮಾತಾಡಿದ್ದಾರೆ. ಇಲ್ಲಿ 1,000 ಮತಗಳಿರುವಂತಹ ಸಮುದಾಯದವರು ಕೂಡ ಎಂಎಲ್ಎ ಆಗಿದ್ದಾರೆ. 50 ರಿಂದ 70 ಸಾವಿರ ಮತಗಳಿರುವಂತಹ ಸಮುದಾಯದವರಿಗೆ ಆತಂಕ ಯಾಕೆ ಅಂತ ಸಮುದಾಯದವರು ಯಾಕೆ ಆತಂಕವನ್ನ ವ್ಯಕ್ತಪಡಿಸಬೇಕು ಅನ್ನುವಂಥದ್ದು ಸತೀಶ್ ಜಾರಕಿಹೊಳಿ ಅವರ ಪ್ರಶ್ನೆ ಆಗಿದೆ. ಈ ರೀತಿಯ ವರದಿಯಿಂದ ಯಾವುದೇ ರೀತಿಯ ಪರಿಣಾಮ ಬೀರೋದಿಲ್ಲ. ಇಲ್ಲಿ ಅಂಕಿ ಅಂಶಗಳನ್ನ ನೀವು ಗಮನಿಸಿ, 1,000 ಮತಗಳಿರುವಂತಹ ಸಮುದಾಯದವರು ಕೂಡ ನಮ್ಮಲ್ಲಿ ಎಂಎಲ್ಎ ಆಗಿದ್ದಾರೆ. ಅಂಥದ್ರಲ್ಲಿ 50, 60, 70 ಸಾವಿರ ಇರುವ ಮತಗಳಿರುವಂತಹ ಸಮುದಾಯದವರು ಯಾಕೆ ಆತಂಕ ಆಗಬೇಕು ಅಂತ ಹೇಳಿದ್ದಾರೆ. ಅದು ಕಾಸ್ಟ್ ಬೇಸ್ ಪಾಲಿಟಿಕ್ಸ್ ನಡೀತಾ ಇದೆ, ಅದ್ರ ಮೇಲೆ ಏನಾದ್ರೂ ಪರಿಣಾಮ ಬೀರಬಹುದಾ ಅಂತ, ಅಹಿಂದರೆ ಸ್ಟ್ರಾಂಗ್ ಆಗಬಹುದಾ? ನೋಡಿ, ನಮ್ಮ ರಾಜ್ಯದಲ್ಲಿ 1000 ಓಟ್ ಇದ್ದವರು ಎಂಎಲ್ಎ ಆಗಿದ್ದಾರೆ. ಎಷ್ಟು ಮತ್ತೆ ಆತಂಕ ಯಾಕೆ 70,000, 50,000 ಇವರಿಗೆ ಪ್ರಭಾವ ಏನು ಬೀರೋಲ್ಲ. ಅವ್ರ ಮೆಜಾರಿಟಿ ಅದು ಕಾಸ್ಟ್ ಬೇಸ್ ಪಾಲಿಟಿಕ್ಸ್ ನಡೀತಾ ಇದೆ, ಅದ್ರ ಮೇಲೆ ಏನಾದ್ರೂ ಪರಿಣಾಮ ಬೀರಬಹುದಾ ಅಂತ, ಅಹಿಂದರೆ ಸ್ಟ್ರಾಂಗ್ ಆಗಬಹುದಾ? ನೋಡಿ, ನಮ್ಮ ರಾಜ್ಯದಲ್ಲಿ 1000 ಓಟ್ ಇದ್ದವರು ಎಂಎಲ್ಎ ಆಗಿದ್ದಾರೆ. ಎಷ್ಟು ಮತ್ತೆ ಆತಂಕ ಯಾಕೆ 70,000, 50,000 ಇವರಿಗೆ ಅದರಿಂದ ಏನು ರಾಜಕೀಯ ಬೀರೋಲ್ಲ. ಈಗ ನಮ್ಮ ವಿಶ್ವಾಸ ಇದ್ದವ್ರು ಎಷ್ಟು ಓಟ್ ಇದೆ ಅವ್ರದ್ದು? 2,000. ಡಿ ಸುಧಾಕರ್ ಅವ್ರು ಎಷ್ಟು ಓಟ್ ಇದ್ದಾರೆ? ಅವ್ರದ್ದು 2,000 ಇಲ್ಲ. ಸೊ ರಾಜಕೀಯ ಇದಕ್ಕೆ ಹೋಲಿಕೆ ಮಾಡಕ್ಕಾಗುತ್ತೆ, ಪ್ರಭಾವ ಏನು ಬೀರೋಲ್ಲ.
ಅವ್ರ ಮೆಜಾರಿಟಿ ಅದು ಕಾಸ್ಟ್ ಬೇಸ್ ಪಾಲಿಟಿಕ್ಸ್ ನಡೀತಾ ಇದೆ, ಅದ್ರ ಮೇಲೆ ಏನಾದ್ರೂ ಪರಿಣಾಮ ಬೀರಬಹುದಾ ಅಂತ. ಅಹಿಂದರೆ ಸ್ಟ್ರಾಂಗ್ ಆಗ್ಬಹುದಾ ಏನು ಸರ್? ನೋಡಿ, ನಮ್ಮ ರಾಜ್ಯದಲ್ಲಿ ಇನ್ನು ಜಾತಿ ಜನಗಣತಿ ವರದಿಯಿಂದ ಯಾವುದೇ ರೀತಿಯ ಪರಿಣಾಮ ಬೀರೋದಿಲ್ಲ ಅಂತ ಹೇಳಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿಯಲ್ಲಿ ಮಾತಾಡಿದ್ದಾರೆ. ಇಲ್ಲಿ 1,000 ಮತಗಳಿರುವಂತಹ ಸಮುದಾಯದವರು ಕೂಡ ಎಂಎಲ್ಎ ಆಗಿದ್ದಾರೆ. 50 ರಿಂದ 70 ಸಾವಿರ ಮತಗಳಿರುವಂತಹ ಸಮುದಾಯದವರಿಗೆ ಆತಂಕ ಯಾಕೆ ಅಂತ, ಸಮುದಾಯದವರು ಯಾಕೆ ಆತಂಕವನ್ನ ವ್ಯಕ್ತಪಡಿಸಬೇಕು ಅನ್ನುವಂಥದ್ದು ಸತೀಶ್ ಜಾರಕಿಹೊಳಿ ಅವರ ಪ್ರಶ್ನೆ ಆಗಿದೆ. ಈ ರೀತಿಯ ವರದಿಯಿಂದ ಯಾವುದೇ ರೀತಿಯ ಪರಿಣಾಮ ಬೀರೋದಿಲ್ಲ. ಇಲ್ಲಿ ಅಂಕಿ ಅಂಶಗಳನ್ನ ನೀವು ಗಮನಿಸಿ, 1,000 ಮತಗಳಿರುವಂತಹ ಸಮುದಾಯದವರು ಕೂಡ ನಮ್ಮಲ್ಲಿ ಎಂಎಲ್ಎ ಆಗಿದ್ದಾರೆ. ಅಂಥದ್ರಲ್ಲಿ 50, 60, 70 ಸಾವಿರ ಇರುವ ಮತಗಳಿರುವಂತಹ ಸಮುದಾಯದವರು ಯಾಕೆ ಆತಂಕ ಆಗಬೇಕು ಅಂತ ಹೇಳಿದ್ದಾರೆ. ಅದು ಕಾಸ್ಟ್ ಬೇಸ್ ಪಾಲಿಟಿಕ್ಸ್ ನಡೀತಾ ಇದೆ, ಅದ್ರ ಮೇಲೆ ಏನಾದ್ರೂ ಪರಿಣಾಮ ಬೀರಬಹುದಾ ಅಂತ. ಅಹಿಂದರೆ ಸ್ಟ್ರಾಂಗ್ ಆಗ್ಬಹುದಾ ಏನು ಸರ್? ನೋಡಿ, ನಮ್ಮ ರಾಜ್ಯದಲ್ಲಿ 1000 ಓಟ್ ಇದ್ದವ್ರು ಎಂಎಲ್ಎ ಆಗಿದ್ದಾರೆ. ಎಷ್ಟು? ಮತ್ತೆ ಆತಂಕ ಯಾಕೆ 70,000, 50,000 ಇರೋರಿಗೆ ಪ್ರಭಾವ ಏನು ಬೀರೋಲ್ಲ. ಅವ್ರ ಮೆಜಾರಿಟಿ ಅದು ಕಾಸ್ಟ್ ಬೇಸ್ ಪಾಲಿಟಿಕ್ಸ್ ನಡೀತಾ ಇದೆ, ಅದ್ರ ಮೇಲೆ ಏನಾದ್ರೂ ಪರಿಣಾಮ ಬೀರಬಹುದಾ ಅಂತ. ಅಹಿಂದರೆ ಸ್ಟ್ರಾಂಗ್ ಆಗ್ಬಹುದಾ ಏನು ಸರ್? ನೋಡಿ, ನಮ್ಮ ರಾಜ್ಯದಲ್ಲಿ 1000 ಓಟ್ ಇದ್ದವ್ರು ಎಂಎಲ್ಎ ಆಗಿದ್ದಾರೆ. ಎಷ್ಟು? ಮತ್ತೆ ಆತಂಕ ಯಾಕೆ 70,000, 50,000 ಇರೋರಿಗೆ ಅದರಿಂದ ಏನು ರಾಜಕೀಯ ಬೀರೋಲ್ಲ. ಈಗ ನಮ್ಮ ವಿಶ್ವಾಸ ಹೋಯ್ತವ್ರು ಎಷ್ಟು ಓಟ್ ಇದೆ ಅವ್ರದ್ದು? 2,000. ಡಿ ಸುಧಾಕರ್ ಅವ್ರು ಎಷ್ಟು ಓಟ್ ಇದ್ದಾರೆ? ಅವ್ರದ್ದು 2,000 ಇಲ್ಲ. ಸೊ ರಾಜಕೀಯ ಇದಕ್ಕೆ ಹೋಲಿಕೆ ಮಾಡಕ್ಕಾಗುತ್ತೆ, ಪ್ರಭಾವ ಏನು ಬೀರೋಲ್ಲ. ಅವ್ರ ಮೆಜಾರಿಟಿ ಅದು ಕಾಸ್ಟ್ ಬೇಸ್ ಪಾಲಿಟಿಕ್ಸ್ ನಡೀತಾ ಇದೆ, ಅದ್ರ ಮೇಲೆ ಏನಾದ್ರೂ ಪರಿಣಾಮ ಬೀರಬಹುದಾ ಅಂತ. ಅಹಿಂದರೆ ಸ್ಟ್ರಾಂಗ್ ಆಗ್ಬಹುದಾ ಏನು ಸರ್? ನೋಡಿ, ನಮ್ಮ ರಾಜ್ಯದಲ್ಲಿ ಇನ್ನು ಜಾತಿ ಜನಗಣತಿ ವರದಿಯಿಂದ ಯಾವುದೇ ರೀತಿಯ ಪರಿಣಾಮ ಬೀರೋದಿಲ್ಲ ಅಂತ ಹೇಳಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿಯಲ್ಲಿ ಮಾತಾಡಿದ್ದಾರೆ. ಇಲ್ಲಿ 1,000 ಮತಗಳಿರುವಂತಹ ಸಮುದಾಯದವರು ಕೂಡ ಎಂಎಲ್ಎ ಆಗಿದ್ದಾರೆ. 50 ರಿಂದ 70 ಸಾವಿರ ಮತಗಳಿರುವಂತಹ ಸಮುದಾಯದವರಿಗೆ ಆತಂಕ ಯಾಕೆ ಅಂತ, ಸಮುದಾಯದವರು ಯಾಕೆ ಆತಂಕವನ್ನ ವ್ಯಕ್ತಪಡಿಸಬೇಕು ಅನ್ನುವಂಥದ್ದು ಸತೀಶ್ ಜಾರಕಿಹೊಳಿ ಅವರ ಪ್ರಶ್ನೆ ಆಗಿದೆ. ಈ ರೀತಿಯ ವರದಿಯಿಂದ ಯಾವುದೇ ರೀತಿಯ ಪರಿಣಾಮ ಬೀರೋದಿಲ್ಲ. ಇಲ್ಲಿ ಅಂಕಿ ಅಂಶಗಳನ್ನ ನೀವು ಗಮನಿಸಿ, 1,000 ಮತಗಳಿರುವಂತಹ ಸಮುದಾಯದವರು ಕೂಡ ನಮ್ಮಲ್ಲಿ ಎಂಎಲ್ಎ ಆಗಿದ್ದಾರೆ. ಅಂಥದ್ರಲ್ಲಿ 50, 60, 70 ಸಾವಿರ ಇರುವ ಮತಗಳಿರುವಂತಹ ಸಮುದಾಯದವರು ಯಾಕೆ ಆತಂಕ ಆಗಬೇಕು ಅಂತ ಹೇಳಿದ್ದಾರೆ. ಅದು ಕಾಸ್ಟ್ ಬೇಸ್ ಪಾಲಿಟಿಕ್ಸ್ ನಡೀತಾ ಇದೆ, ಅದ್ರ ಮೇಲೆ ಏನಾದ್ರೂ ಪರಿಣಾಮ ಬೀರಬಹುದಾ ಅಂತ. ಅಹಿಂದರೆ ಸ್ಟ್ರಾಂಗ್ ಆಗ್ಬಹುದಾ ಏನು ಸರ್? ನೋಡಿ, ನಮ್ಮ ರಾಜ್ಯದಲ್ಲಿ 1000 ಓಟ್ ಇದ್ದವ್ರು ಎಂಎಲ್ಎ ಆಗಿದ್ದಾರೆ. ಎಷ್ಟು? ಮತ್ತೆ ಆತಂಕ ಯಾಕೆ 70,000, 50,000 ಇರೋರಿಗೆ ಪ್ರಭಾವ ಏನು ಬೀರೋಲ್ಲ. ಅವ್ರ ಮೆಜಾರಿಟಿ ಅದು ಕಾಸ್ಟ್ ಬೇಸ್ ಪಾಲಿಟಿಕ್ಸ್ ನಡೀತಾ ಇದೆ, ಅದ್ರ ಮೇಲೆ ಏನಾದ್ರೂ ಪರಿಣಾಮ ಬೀರಬಹುದಾ ಅಂತ. ಅಹಿಂದರೆ ಸ್ಟ್ರಾಂಗ್ ಆಗ್ಬಹುದಾ ಏನು ಸರ್? ನೋಡಿ, ನಮ್ಮ ರಾಜ್ಯದಲ್ಲಿ 1000 ಓಟ್ ಇದ್ದವ್ರು ಎಂಎಲ್ಎ ಆಗಿದ್ದಾರೆ. ಎಷ್ಟು? ಮತ್ತೆ ಆತಂಕ ಯಾಕೆ 70,000, 50,000 ಇರೋರಿಗೆ ಅದರಿಂದ ಏನು ರಾಜಕೀಯ ಬೀರೋಲ್ಲ. ಈಗ ನಮ್ಮ ವಿಶ್ವಾಸ ಹೋಯ್ತವ್ರು ಎಷ್ಟು ಓಟ್ ಇದೆ ಅವ್ರದ್ದು? 2,000. ಡಿ ಸುಧಾಕರ್ ಅವ್ರು ಎಷ್ಟು ಓಟ್ ಇದ್ದಾರೆ? ಅವ್ರದ್ದು 2,000 ಇಲ್ಲ. ಸೊ ರಾಜಕೀಯ ಇದಕ್ಕೆ ಹೋಲಿಕೆ ಮಾಡಕ್ಕಾಗುತ್ತೆ, ಪ್ರಭಾವ ಏನು ಬೀರೋಲ್ಲ. ಅವ್ರ ಮೆಜಾರಿಟಿ ಅದು ಕಾಸ್ಟ್ ಬೇಸ್ ಪಾಲಿಟಿಕ್ಸ್ ನಡೀತಾ ಇದೆ, ಅದ್ರ ಮೇಲೆ ಏನಾದ್ರೂ ಪರಿಣಾಮ ಬೀರಬಹುದಾ ಅಂತ. ಅಹಿಂದರೆ